ಟ್ರೈನ್ ಹತ್ತಿದ್ವಿ, ಕುಂದ್ರಾಗ ಜಾಗ ಇಲ್ಲ, ನಿಂತು ಹೋಗ್ಬೇಕಾಯ್ತು. ಮತ್ತು ಫುಲ್ ಗದ್ಲೂ ಇತ್ತು. ಇದು ವ್ಯೂ ಬೆಳಗ್ಗೆ ಒಂದು 7-7:30 8 ಗಂಟೆ ವ್ಯೂ ನೋಡ್ರಿಪ್ಪ. ಇದು ಪೂರ ಡಿಯಲ್ಲಿ ಒಂದು ಬೋಟ್ ಐತೆ ನೋಡ್ರಿಪ್ಪ, ದೂರ ಒಟ್ಟು ಟಿಕೆಟ್ ನಿಂತೈತೆ ಅನ್ನತ್ತಾರೆ. ಬೋಟ್ ಕಾಣ್ಬೋದು ಅನಿಸುತ್ತೆ ನಿಮ್ಗೆ. ಶಬ್ಬೀರ್ ಮತ್ತು ರಾತ್ರಿ 1 ಗಂಟೆಗೆ ಸೂರತ್ ಕಡೆಯಿಂದ ಟ್ರೈನ್ ಬಂತು ರೀ. ಸೂರತ್ ಕಡೆ ಬೀಚಿಗೆ ಹೋಗಕ್ಕೆ ಸುಬ್ರಹ್ಮಣ್ಯದಾಗ. ಮತ್ತು ಟ್ರೈನ್ ಹತ್ತಿದ್ವಿ, ಕುಂದ್ರಾಗ ಜಾಗ ಇಲ್ಲ, ನಿಂತು ಹೋಗ್ಬೇಕಾಯ್ತು. ಮತ್ತು ಫುಲ್ ಗದ್ಲೂ ಇತ್ತು. ಊದಿ 4 hours later ಮತ್ತು ಸೂರತ್ ಕಲಿಗೆ ಬಂದ್ವಿ ರೀ. ಸೂರತ್ ಕಲಿಗೆ ಬಂದು ಹೊಂಟೇವಿ. ಸ್ಟೇಷನಿಂದ ಮುಗಿಸ್ಕೊಂಡು ಸೂರತ್ ಕಲಿ ಸ್ಟೇಷನಿಗೆ ಬಂದ್ವಿ. ಅಲ್ಲಿಂದ ಸೀರೆ ಅಣ್ಣ ಸೂರತ್ ಬೀಚ್ ಅದಾವ ಅಂತಿದ್ದೇನೆ. ಮತ್ತು ಅಲ್ಲಿ ಕರ್ಕೊಂಡ್ರೆ ಹೊಡೆಯೋದು ನೋಡೋಣ ಅಂತ ಸೂರತ್ ಕಡೆ ಬೀಚ್ ಹೆಂಗೆ ಐತಿ ನಾವು ನೋಡಿಲ್ಲ. ಸೂರತ್ ಕಡೆ ಬೀಚ್ ಮುಂಜಾನೆ ನಾಷ್ಟ ಮಾಡಿದಿಲ್ಲ, ಅದಕ್ಕೆ ಸೂರತ್ ಹೋಟೆಲ್ದಾಗ ನಾಷ್ಟ ಮಾಡಿದ್ವಿ, ಇಡ್ಲಿ ವಡೆ. ಸೊ ವಿ ಆರ್ ಬ್ಯಾಕ್ ಟು ಸೂರತ್ ಕಲ್ ಬೀಚ್. ಇದು ಲೈಟ್ ಹೌಸ್ ಅಂತೆ ಸೂರತ್ ಕಲ್ ಬೀಚಿಂದು. ಬೆಳಗ್ಗೆ 6 ಗಂಟೆದು ವ್ಯೂ ನೋಡ್ರಿಪ್ಪ. ಇದು ಬೀಚಿಂದ ಸಮುದ್ರದ ಇದು ವ್ಯೂ ಬೆಳಗ್ಗೆ ಒಂದು 7-7:30 8 ಗಂಟೆದು ವ್ಯೂ ನೋಡ್ರಿಪ್ಪ. ಇದು ಪೂರ ಈಗಂತೂ ವಿಡಿಯೋ ಅಂತೂ ಶೂಟ್ ಮಾಡ್ಕೊಂಡ್ವಿ ಲೈಟಾಗಿ. ಅಷ್ಟೊಂದು ಬರೋಂಗಿಲ್ಲ ನಮಗೂ ವಿಡಿಯೋ ಶೂಟ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ. ಲೈಟಾಗಿ ಮಾಡ್ಕೊಂಡ್ವಿ. ಅಲ್ಲೇ ಒಂದು ಬೋಟ್ ಐತೆ ನೋಡ್ರಿಪ್ಪ, ದೂರ ಒಟ್ಟು ಟಿಕೆಟ್ ನಿಂತೈತೆ ಅನ್ನತ್ತಾರೆ. ಬೋಟ್ ಕಾಣ್ಬೋದು ಅನಿಸುತ್ತೆ ನಿಮ್ಗೆ. ಅಷ್ಟು ಝೂಮ್ ಹೋಗಕ್ಕೆ ಬರೋಂಗ. ಅಲ್ಲಿ ಹೋಗ್ಬೇಕು, ಆದರೆ ಅಲ್ಲಿ ತನಕ ನಡ್ಕೊಂಡು ಹೋಗಕ್ಕೆ ಬ್ಯಾಸ ನಮಗೆ. ಸೊ ಆಗಲೇ ಹೇಳ್ದಂಗೆ ಆಗಲೇ ಅಲ್ಲಿ ಒಂದು ಕೆಟ್ಟ ಬೋಟ್ ನಿಂತಿದೆ ತಂದಿದೆ, ಝೂಮ್ ಹಾಕಿದೆ ಕಾಣಲ್ಲ. ಸೊ ಅಲ್ಲೇ ಹೋಗಿ ತೋರಿಸ್ತಾನಂತ. ಕೆಟ್ಟ ನಿಂತಿದ್ದು ಬೋಟ್ ಐತಿ ಒಟ್ಟು, ಅದು ಅಲ್ಲೈತಿ. ಹೊಂಟೇವಿ ಈಗ, ಕಾಣ್ಬೋದು ಕಾಣಿಸ್ತೈತಿ ಇಲ್ಲಿಂದ. ಈಗ ಅಲ್ಲೇ ಹೊಂಟೇವಿ, ತೋರಿಸ್ತೇನೆ ನಿಮಗೆ. ಐತೆ ನೋಡ್ರಿಪ್ಪ, ಅದು ಕೆಟ್ಟ ನಿಂತು ಶಿಪ್ ಅಲ್ಲಿಂದ ಇಲ್ಲಿ ತನಕ ನೋಡತ್ತಿದ್ದಲ್ಲ, ಇಲ್ಲೇ ಐತೆ ನೋಡ್ರಿ. ಈ ನೋನೇ ಅನಾಹುತ ಐತಿ. ಅದು ಅರ್ಧ ಭಾಗ ಆಗೈತೆ ಅದು ಪೂರ. ಮತ್ತು ಮಂಗಳೂರು ಸ್ಟೇಷನಿಗೆ ಬಂದ್ವಿ. ಅಲ್ಲಿಂದ 1 ಗಂಟೆಗೆ ಮಧ್ಯಾಹ್ನ ಟ್ರೈನ್ ಇತ್ತು, 1-1:30. ಮತ್ತು ರೆಡಿ ಎಲ್ಲರೂ ಇಲ್ಲೇ ಬಂದುಬಿಟ್ಟು ಸ್ಟೇಷನಿಗೆ, ನಾವು ನಮ್ಮ ಹುಡುಗರೆಲ್ಲ. ಆ ಟ್ರೈನ್ ಬಂದಿತ್ತು ರೀ 1 ಗಂಟೆ 1:30 ಕರೆಕ್ಟ್. ಮತ್ತು ಹತ್ತಿದ್ವಿ ಎಲ್ಲರೂ, ಸೇಟ್ ಹೊಡೆದ ಟ್ರೈನ್ನಾಗ ಹತ್ಕೊಂತೀವಿ. ಸೊ ಮತ್ತಿಲ್ಲಿ ಒಂದು ಚೆಕ್ ಪೋಸ್ಟ್ ಅಂದರೆ ಈಗ ಟ್ರೈನ್ ಹೋಗೋಕೆ ಬೇರೆ ಟ್ರೈನ್ ಹೋಗೋಕೆ ಚೆಕ್ ಪೋಸ್ಟ್ ಥರ ನಿಲ್ಲಿಸಿದ್ರೆ ಅಲ್ಲೇ ಇದು ಸುಬ್ರಹ್ಮಣ್ಯ ದಾಟಿಂದ. ರಾತ್ರಿ ಊಟ ಟ್ರೈನ್ದಾಗ ತೊಗೊಂಡ್ವಿ. ಮತ್ತು ಬೆಳಗ್ಗೆ 3:00 ಬಂದ್ವಿ ಹುಬ್ಳಿಗೆ. ಮತ್ತು ಮನೆಗೆ ಹೊಂಟ್ವಿ ಎಲ್ಲರೂ.